ದರ್ಶನ್ ಸರ್ ಕಮಿಟ್ಮೆಂಟ್ ಅಂದರೆ ಲೈಕ್ ಅವ್ರಿಗೆ ಇನ್ನೇನಾಗುತ್ತೋ ನೆಕ್ಸ್ಟು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಸೊ ಹೀಗಾಗಿ ಮುಗಿಸ್ಕೊಟ್ಬಿಡೋಣ ಅನ್ನೋ ನಿರ್ಧಾರದಲ್ಲಿ ನೀವು ಹೇಳೋದು ನೋಡಿದ್ರೆ 3 ಗಂಟೆವರೆಗೂ ವರ್ಕ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಬೇಗ ಅವರು ಮುಗಿಸ್ಕೊಟ್ಟಿರೋವಂಥದ್ದು. ಸೊ ಈಗ ಇದು ಅವರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಜೈಲಿಂದ ಬಂದ ನಂತರ ಸೆಟ್ಟಲ್ಲಿ ಯಾವ ಥರ ಇರ್ತಾಯಿದ್ರು ಸರ್? ನೀವು ಹೇಳ್ತಾ ಇದ್ರಿ ತುಂಬ ಪೈನ್ ಇರ್ತಾಯಿತ್ತು ಅವರಿಗೆ. ಸೊ ಆ ಪೈನಲ್ಲೂ ಕೂಡ ಮಾಡಿದ್ರು. ಸೊ ಏನೆಲ್ಲ ಬದಲಾವಣೆಗಳನ್ನು ಕಂಡ್ರಿ ದರ್ಶನ್ ಸರಲ್ಲಿ? ಸೊ ಅಷ್ಟು ಈಸಿಯಾಗಿ ಅವರು ಯಾರ ಜೊತೆನೂ ಈಗ ಮಿಂಗಲ್ ಆಗ್ತಿರ್ಲಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಅಲ್ಲಿಗೆ ಬಂದಮೇಲೆ ಅಂದರೆ ಈ ರೀಸೆಂಟ್ ಶೆಡ್ಯೂಲ್ಗಳೇನಿದೆ ಅದರಲ್ಲೆಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳೋದು? ಇಲ್ಲ ಮೇಡಮ್, ಏನಂದರೆ ಅವ್ರ ಪರ್ಸ್ನಲ್ಸ್ನ ಯಾರು ಪಾಪ ಕೇಳ್ತಾ ಇರಲಿಲ್ಲ, ಅವ್ರು ನಾವು ಯಾರು ಇದು ಮಾಡ್ತಾ ಇರಲಿಲ್ಲ. ಅವರು ಆ ಥರ ಯಾವತ್ತೂ ಸೆಟ್ಟಲ್ಲಿ ಏನೂ ತೋರಿಸ್ಕೊಂಡಿಲ್ಲ. ಆಮೇಲೆ ಅವ್ರ ಪ್ರೆಷರ್ ಇರೋದೆ ಅನ್ನೋದನ್ನು ತೋರಿಸ್ಕೊಂಡಿಲ್ಲ. ಮುಂಚೆ ಹೆಂಗೆ ಬಂದು ಮಾತಾಡಿಸಿ ಎಲ್ಲರನ್ನೂ ಕ್ಲೋಸ್ ಆಗಿರ್ತೀರೋ ಹಂಗೆ ನಾನು ಅಷ್ಟೇ. ಎವ್ರಿ ಸೆಟ್ ಹಾಕ್ಬೇಕಾದ್ರೆ ಆ ಸೆಟ್ ಎಲ್ಲ ಫಿನಿಷ್ ಆಗಿ ಫಸ್ಟ್ ಡೇ ಶೂಟ್ ಸ್ಟಾರ್ಟ್ ಆಗುತ್ತಲ್ಲ, ಅವ್ರ ಶೂಟ್ ಸ್ಟಾರ್ಟ್ ಆಗೋವರೆಗೂ ಎಲ್ಲ ಇದಾದಮೇಲೆ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ದರ್ಶನ್ ಸರ್ಗೆ. ಅವ್ರು ಬಂದುಬಿಟ್ಟು ಫಸ್ಟ್ ಕ್ಯಾಮ್ರಾಗೆ ನಮಸ್ಕಾರ ಮಾಡಿ ಎಲ್ಲ ಬಂದು ನೋಡಾದ್ಮೇಲೆ ಸೆಟ್ಸ್ ಎಲ್ಲ ನೋಡ್ಬಿಟ್ಟು ಐ ಆಮ್ ಆನ್ ಸೂಪರ್ ಅಂದ್ಬಿಟ್ಟು ಒಂದು ಹಗ್ ಕೊಡ್ತಾರೆ. ಅದೊಂದು ಕಾಯ್ತಾ ಇರ್ತೀನಿ. ಅದಾದಮೇಲೆ ನಾನು ಏನು ಮಾಡ್ತೀನಿ, ಅಲ್ಲಿಂದ ಎಕ್ಸಿಟ್ ಆಗ್ಬಿಡ್ತೀನಿ. ಅಂದರೆ ನೆಕ್ಸ್ಟ್ ಏನು ಕೆಲಸ ಅಂತ. ಇನ್ನು ಅದು ಬಿಟ್ಟು ಇನ್ನು ಬೇರೆ ಅದೆಲ್ಲ ನಾವು ಯಾಕಂದರೆ ನೋಡೋದಿಲ್ಲ. ಅದನ್ನು ಯಾಕಂದರೆ ಡೈರೆಕ್ಟ್ರು ಅವ್ರದ್ದೇನಿದೆ ಅವರು ಮಾತಾಡ್ಕೊಳ್ತಾರೆ. ಅಷ್ಟೊಂದು ಡೀಪಾಗಿ ನಾವು ಅಂದರೆ ನಾವು ಇಂಟರ್ಫಿಯರ್ ಆಗಲ್ಲ ನಾವು ಅದೆಲ್ಲ. ಪೈನ್ ಬಗ್ಗೆ ಹೇಳೋದಾದರೆ ಸರ್, ಅವ್ರಿಗೆ ಪೈನ್ ಇರಲಿಲ್ಲ, ಜಸ್ಟ್ ಸುಮ್ಮನೆ ಕ್ಯಾಮ್ರಾ ಬಂದಾಗ ಮಾತ್ರ ಅವರು ಪೈನ್ ಇದೆ ಅಂತ ತೋರಿಸ್ಕೊಳ್ತಾ ಇದ್ರು. ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಟಾಕ್ ಇದೆ. ಸೊ ನೀವು ನೋಡಿದಾಗ, ನೀವು ಅಲ್ಲೇ ಇದ್ರಿ ಸ್ಪಾಟಲ್ಲಿ, ಒಂದು ಸರಿ ನೀವು ಅಂದರೆ ಗ್ರೀನ್ ಇದಾಕಿರ್ತಾರಲ್ವ, ಸೊ ಅವಾಗ ಅವರು ಅಂದರೆ ಹೀರೋಯಿನ್ನ ಎತ್ಕೊಳ್ಳೋದಕ್ಕೆ ಹೋದಾಗ ತುಂಬಾ ಒದ್ದಾಡ್ತಾರೆ. ಇಲ್ಲ ಮೇಡಮ್, ಯಾರು ಆ್ಯಕ್ಚುಲಿ ಅದನ್ನೆಲ್ಲ ಮಾಡೋ ಥರ ಆದರೆ ಆ ಥರ ಪಬ್ಲಿಸಿಟಿ ಬೇರೆ ಥರ ಎಲ್ಲ ಮಾಡ್ಬೋದಿತ್ತು. ಆ ಥರ ಎಲ್ಲ ಏನಿಲ್ಲ. ಇರೋ ಫ್ಯಾಕ್ಟ್ ಏನಿದೆ ಅದು ನಿಜ ಆಗಿದ್ದದು. ಅದು ಖಂಡಿತ ಅವ್ರಿಗೆ ಇತ್ತು. ಅದು ಒಂದು ಸಲ ಯಾರೋ ಗೊತ್ತಿಲ್ಲದೆ ವಿಡಿಯೋ ಮಾಡಿರೋದಕ್ಕೆ ನಿಮಗೆ ಗೊತ್ತಾಗಿದೆ. ಆ ಥರ ಸಾಕಷ್ಟು ಸಲ ಆಗಿದೆ, ಅವ್ರಿಗೆ ಪೇನ್ ಆಗಿದೆ, ಇತ್ತು. ಅದೆಲ್ಲ ಕೆಲವರೆಲ್ಲ ಸುಮ್ಮನೆ ಅದನ್ನೆಲ್ಲ ಏನೆಲ್ಲ ಇದು ಮಾಡ್ತಾರೆ. ನಿಜವಾಗ್ಲೂ ಅವ್ರಿಗೆ ಇದ್ದಿದ್ದೆ ಅದು. ಅದನ್ನು ಹೇಳಿಲ್ವ, ಪರ್ಸ್ನಲ್ಸ್ ಎಲ್ಲ ನಾವು ದರ್ಶನ್ ಸರ್ ಕಮಿಟ್ಮೆಂಟ್ ಅಂದರೆ ಲೈಕ್ ಅವ್ರಿಗೆ ಇನ್ನೇನಾಗುತ್ತೋ ನೆಕ್ಸ್ಟು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಸೊ ಹೀಗಾಗಿ ಮುಗಿಸ್ಕೊಟ್ಬಿಡೋಣ ಅನ್ನೋ ನಿರ್ಧಾರದಲ್ಲಿ ನೀವು ಹೇಳೋದು ನೋಡಿದ್ರೆ 3 ಗಂಟೆವರೆಗೂ ವರ್ಕ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಬೇಗ ಅವರು ಮುಗಿಸ್ಕೊಟ್ಟಿರೋವಂಥದ್ದು. ಸೊ ಈಗ ಇದು ಅವರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಜೈಲಿಂದ ಬಂದ ನಂತರ ಸೆಟ್ಟಲ್ಲಿ ಯಾವ ಥರ ಇರ್ತಾಯಿದ್ರು ಸರ್? ನೀವು ಹೇಳ್ತಾ ಇದ್ರಿ ತುಂಬ ಪೈನ್ ಇರ್ತಾಯಿತ್ತು ಅವರಿಗೆ. ಸೊ ಆ ಪೈನಲ್ಲೂ ಕೂಡ ಮಾಡಿದ್ರು. ಸೊ ಏನೆಲ್ಲ ಬದಲಾವಣೆಗಳನ್ನು ಕಂಡ್ರಿ ದರ್ಶನ್ ಸರಲ್ಲಿ? ಸೊ ಅಷ್ಟು ಈಸಿಯಾಗಿ ಅವರು ಯಾರ ಜೊತೆನೂ ಈಗ ಮಿಂಗಲ್ ಆಗ್ತಿರ್ಲಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಅಲ್ಲಿಗೆ ಬಂದಮೇಲೆ ಅಂದರೆ ಈ ರೀಸೆಂಟ್ ಶೆಡ್ಯೂಲ್ಗಳೇನಿದೆ ಅದರಲ್ಲೆಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳೋದು? ಇಲ್ಲ ಮೇಡಮ್, ಏನಂದರೆ ಅವ್ರ ಪರ್ಸ್ನಲ್ಸ್ನ ಯಾರು ಪಾಪ ಕೇಳ್ತಾ ಇರಲಿಲ್ಲ, ಅವ್ರು ನಾವು ಯಾರು ಇದು ಮಾಡ್ತಾ ಇರಲಿಲ್ಲ. ಅವರು ಆ ಥರ ಯಾವತ್ತೂ ಸೆಟ್ಟಲ್ಲಿ ಏನೂ ತೋರಿಸ್ಕೊಂಡಿಲ್ಲ. ಆಮೇಲೆ ಅವ್ರ ಪ್ರೆಷರ್ ಇರೋದೆ ಅನ್ನೋದನ್ನು ತೋರಿಸ್ಕೊಂಡಿಲ್ಲ. ಮುಂಚೆ ಹೆಂಗೆ ಬಂದು ಮಾತಾಡಿಸಿ ಎಲ್ಲರನ್ನೂ ಕ್ಲೋಸ್ ಆಗಿರ್ತೀರೋ ಹಂಗೆ ನಾನು ಅಷ್ಟೇ. ಎವ್ರಿ ಸೆಟ್ ಹಾಕ್ಬೇಕಾದ್ರೆ ಆ ಸೆಟ್ ಎಲ್ಲ ಫಿನಿಷ್ ಆಗಿ ಫಸ್ಟ್ ಡೇ ಶೂಟ್ ಸ್ಟಾರ್ಟ್ ಆಗುತ್ತಲ್ಲ, ಅವ್ರ ಶೂಟ್ ಸ್ಟಾರ್ಟ್ ಆಗೋವರೆಗೂ ಎಲ್ಲ ಇದಾದಮೇಲೆ ನಾನು